ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಅಂದರೆ ಹಲಸಿನ ಹಣ್ಣಿನ ಇಡ್ಲಿ. ಒಂದು ಉತ್ತರ ಕನ್ನಡದ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಾಗತ್ತೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಕಡಿ ಕಾಯನ್ನು ತೊಗೊಂಡಿದ್ದೇನೆ ನಾನು. ಹಲಸಿನ ಹಣ್ಣನ್ನು ರುಬ್ಬಿ ಇಟ್ಟದ್ದು, ಅದಕ್ಕೆ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡೋದು. ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಬೇಕು. ಈಗ ಇಲ್ಲಿ ಅಕ್ಕಿ ಕಡಿ ಅಂದರೆ ತರಿಯನ್ನು ಮಾಡಿಟ್ಟಿದ್ದು, ಅಕ್ಕಿಯನ್ನು ತೊಳೆದು ಡ್ರೈ ಮಾಡಿ ಹಾಗೆ ಗ್ರೈಂಡ್ ಮಾಡಿ ಇಟ್ಟಿದ್ದು, ಇದನ್ನು ಇದಕ್ಕೆ ಹಾಕೋಬೇಕು. ಕಾಯಿ ತುರಿಯನ್ನು ಕೂಡ ಹಾಕೋಬೇಕು. ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ, ಮಲ್ಲಿಗೆ ಹೂನಾಗೆ ಆಗುತ್ತೆ. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ, ತೆಂಗಿನ ಎಣ್ಣೆ. ಇದನ್ನು ನಾವು ಫಸ್ಟ್ ಮಾಡುವಾಗ ದೇವರಿಗೆ ನೈವೇದ್ಯಕ್ಕೆಂತ ಮಾಡೋದು, ಆಮೇಲೆ ಬೇಕಾದರೆ ಮತ್ತೆ ಮಾಡ್ಕೋಬಹುದು. ಕ್ವಾಂಟಿಟಿ ನೋಡ್ಕೊಳ್ಳಿ, ಸ್ವಲ್ಪ ನೀರು ಕೂಡ ಬೇಕಾಗುತ್ತೆ ಇದಕ್ಕೆ. ನೀರು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಬೇಕಾ? ಯಾರಿಗೆ ತಾನೇ ಇಷ್ಟ ಇಲ್ಲ ಹಲಸಿನ ಹಣ್ಣಿನ ಇಡ್ಲಿ? ಸಖತ್ ರುಚಿಯಾಗುತ್ತೆ ಇದು. ಹಲಸಿನ ಹಣ್ಣಿಂದ ಯಾವ ಸ್ವೀಟ್ ಮಾಡಿದ್ರೂ ತುಂಬಾ ರುಚಿಯಾಗುತ್ತೆ. ಜಾಮ್ ಆಗಿರಬಹುದು, ಇಡ್ಲಿ ಆಗಿರಬಹುದು, ದೋಸೆ ಆಗಿರಬಹುದು, ಯಾವುದಾದ್ರೂ ತುಂಬ ರುಚಿಯಾಗುತ್ತೆ. ಈಗ ಬೇಯಕ್ಕೆ ಇಟ್ಬಿಡೋಣ. ಈಗ ನೋಡಿ, ಸೂಪರಾಗಿ ಇಡ್ಲಿ ಬೆಂದಿದೆ. ಬಿಸಿ ಬಿಸಿ ತುಪ್ಪದ ಜೊತೆ ತಿನ್ನಲು ತುಂಬಾ ಚೆನ್ನಾಗಾಗತ್ತೆ, ತುಂಬ ಟೇಸ್ಟಿ. ಒಮ್ಮೆ ಆದರೂ ಟ್ರೈ ಮಾಡಿ, ಓಕೆನಾ? ಆಗೆಲ್ಲ ಬೆಂಕಿ ಒಲೆಯಲ್ಲಿ ಮಾಡ್ತಾಯಿದ್ವು, ಈಗ ಗ್ಯಾಸ್ ಬಂದಿದೆ, ಆದರೆ ನಾವು ಬೆಂಕಿಯಲ್ಲೇ ಮಾಡ್ತೀವಿ ಕೆಲವೊಮ್ಮೆ. ಈ ಹಲಸಿನ ಹಣ್ಣಿನ ಇಡ್ಲಿ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಒಲೆಯಲ್ಲಿ ಬೆಂಕಿ ಹಾಕಿ ಮಾಡಿದ್ದು. ತುಂಬ ರುಚಿಯಾಗುತ್ತೆ ಇಡ್ಲಿ. ಒಮ್ಮೆ ಆದರೂ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಬಿಸಿ ಬಿಸಿ ಇಡ್ಲಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ, ಏನು ಚೆನ್ನಾಗಿರುತ್ತೆ ಅಂದರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ, ಓಕೆನಾ? ಸೂಪರ್ ಇಡ್ಲಿ. ಹಾಗೆ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು ಹಲಸಿನ ಹಣ್ಣಿನ ಇಡ್ಲಿಯನ್ನು. ಸೂಪರಾಗಿರುತ್ತೆ. ಅದರ ಪರಿಮಳ ಕೂಡ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಖುಷಿಯಾಗತ್ತೆ ತಿನ್ನೋಕ್ಕೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಒಮ್ಮೆ ಟ್ರೈ ಮಾಡಿ.